कर्नाटका के मिनिस्टर जी परमेश्वर ने 10 फरवरी को कनाडा में टेकी चंदन कुमार की हत्या पर दुख जताया। चंदन कुमार कर्नाटका के टेकी की कनाडा में हत्या कर दी गई थी। हमें अभी तक हत्या के पीछे के कारणों के बारे में जानकारी नहीं मिली है। भगवान उनकी आत्मा को शांति दे। मैं आज उनके परिवार से मिलूंगा। वहां हत्या की जांच चल रही है। कनाडा में हमारे हाई कमिश्नर बॉडी को वापस लाने के लिए बातचीत कर रहे हैं। बॉडी अगले 3 से 4 दिनों में वापस आ सकती है, जी परमेश्वर ने कहा। ಬೇರೆ ಮಕ್ಕಳು ಇಲ್ಲಿ ಯಾರೂ ಕೂಡ ಇಲ್ಲ, ಅವರು ತಂದೆ ತಾಯಿಗಳು ಇಲ್ಲೇ ತ್ಯಾಮಗೊಂಡ್ಲಲ್ಲಿ ಇದ್ದಾರೆ. ಅವರನ್ನು ಕೂಡ ನಾನು ಈಗ ಭೇಟಿ ಮಾಡೋದಕ್ಕೆ ಹೊರಟಿದ್ದೇನೆ. ನಿಜಕ್ಕೂ ಕೂಡ ಇದು ಒಂದು ಸ್ಯಾಡ್ ಸ್ಟೋರಿ. ಒಬ್ಬ ಪ್ರತಿಭಾವಂತ ಅಲ್ಲಿ ಹೋಗಿ ಕೆಲಸಕ್ಕೆ ಹೋಗಿ ಅಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದಿದ್ದು ಅವರಿಗೆ ಈ ರೀತಿ ಹತ್ಯೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಆ ದೇಶದಲ್ಲಿ ಏನು ವ್ಯವಸ್ಥೆ ಇದೆ, ಕಾನೂನಿನ ವ್ಯವಸ್ಥೆ, ಅವರು ಕಾನೂನಿನ ಪ್ರಕಾರ ಕ್ರಮ ತಗೊಳ್ಬೇಕು. ಮತ್ತು ಈಗಾಗಲೇ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಕೇಳಿದ್ದೇನೆ. ಅದರಿಂದ ಅವರ ಕುಟುಂಬ ವರ್ಗದವರಿಗೆ ಭಗವಂತ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅವ್ರ ತಂದೆ ತಾಯಿಗಳಿಗೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದಕ್ಕೆ ನಮ್ಮ ಇಂಡಿಯನ್ ಹೈ ಕಮಿಷನ್ನವರು ಈಗಾಗಲೇ ಅವ್ರ ಗಮನಕ್ಕೆ ಹೋಗಿರ್ತಕ್ಕಂಥದ್ದು. ಅವರು ಕಳಿಸ್ಕೊಡ್ತಾರೆ. ಅವರ ಏನೋ ಒಂದು ಸಿಸ್ಟಮ್ ಇದೆ, ಅವರಲ್ಲಿಂದ ಕಳಿಸ್ಕೊಡ್ತಕ್ಕಂಥದ್ದು ಇನ್ನೂ ಒಂದು 3-4 ದಿವಸ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಬಂದ ನಂತರ ಅವರಿಗೇನು ಗೌರವ ಸಮರ್ಪಣೆ ಮಾಡಬೇಕು ಅದನ್ನು ಮಾಡ್ತೇವೆ. ಸರ್, ನಿನ್ನೆ ಪುನರ್ವಸತಿ ಸಭೆ ಆಯಿತು ಸರ್, ಸಿಎಂ ನೇತೃತ್ವದಲ್ಲಿ. ಅವರು ಒಂದೇ ಕೋರ್ಟ್